ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ರಾಜ್ಯದಲ್ಲಿ ಈಗ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇಲ್ಲ ಅಂದ್ರೂ ಜನಪರವಾಗಿ ನಿಂತಿದೆ ಎನ್ನಬಹುದು. ಸಾಲು ಸಾಲಾಗಿ ಹೋರಾಟವನ್ನ ಮಾಡುತ್ತಲೇ ಇದೆ ಬಿಜೆಪಿ. ವಕ್ಫ್ ಆಸ್ತಿ ವಿವಾದದ ನಂತರ ರಾಜ್ಯ ಸರ್ಕಾರದ ಸತತ ಬೆಲೆ ಏರಿಕೆ ಖಂಡಿಸಿ ಬೀದಿಗಿಳಿದು ಬಿಜೆಪಿ ಪ್ರತಿಭಟನೆ ಕೂಡ ಮಾಡಿತ್ತು. ಬಳಿಕ ಜಾತಿ ಗಣತಿ ವಿಚಾರವಾಗಿ ಆಕ್ರೋಶವನ್ನ ಹೊರಹಾಕಿತ್ತು. ಈಗ ಬಿಜೆಪಿಯ ಭಿನ್ನಮತೀಯ ಬಣವು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಅಕ್ರಮ ವಲಸಿಗರ ವಿರುದ್ಧ ಹೋರಾಟವನ್ನ ನಡೆಸಲು ನಿರ್ಧಾರ ಮಾಡಿದೆ. ರಾಜ್ಯದಲ್ಲಿ ವಾರ್ ರೂಮ್ ಆರಂಭಿಸಿ ಮಾಹಿತಿ ಸಂಗ್ರಹಿಸಿ ಕೇಂದ್ರಕ್ಕೆ ಒದಗಿಸುವ ಉದ್ದೇಶವನ್ನ ಹೊಂದಿದ್ದಾರೆ ಎನ್ನಲಾಗ್ತಿದೆ. ಹೌದು, ವಕ್ಫ್ ಆಸ್ತಿ ವಿವಾದವನ್ನ ಮುಂದಿಟ್ಟುಕೊಂಡು ಹೋರಾಟ ಮಾಡಿ ಯಶಸ್ವಿಯಾಗಿದ್ದ ರಾಜ್ಯ ಬಿಜೆಪಿಯ ಭಿನ್ನಮತೀಯರ ಮುಖಂಡರ ಬಣ ಇದೀಗ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಪ್ರಜೆಗಳ ವಿರುದ್ಧ ಹೋರಾಟಕ್ಕೆ ನಿರ್ಧರಿಸಿದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ನುಸುಳಿ ಕುಳಿತಿರುವ ಪಾಕಿಸ್ತಾನ ಪ್ರಜೆಗಳನ್ನ ಹೊರದಬ್ಬಲು ಹೊಸ ಅಭಿಯಾನವನ್ನ ಶುರು ಮಾಡಿಕೊಂಡಿದ್ದಾರೆ. ಈ ಮೂಲಕ ಕೇಂದ್ರದ ಬೆಂಬಲಕ್ಕೆ ನಾವು ಇದ್ದೇವೆ ಎಂಬುದನ್ನ ಇದು ಸಾಬೀತು ಮಾಡಿ ತೋರಿಸಲು ಹೊರಟಿದೆ ಎನ್ನಬಹುದು. ಈಗಾಗಲೇ ಪಾಕಿಸ್ತಾನದ ನಿವಾಸಿಗಳನ್ನ ಭಾರತದಿಂದ ಖಾಲಿ ಮಾಡಿಸಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ. ಇದಕ್ಕಾಗಿ ದೇಶದ ಎಲ್ಲಾ ರಾಜ್ಯಗಳಿಗೂ ಸೂಚನೆ ಕೂಡ ನೀಡಿದೆ. ಹೀಗಿರುವಾಗ ಬೆಂಬಲಕ್ಕೆ ನಿಂತ ರಾಜ್ಯ ಬಿಜೆಪಿ ನಾಯಕರು ರಾಜ್ಯದಲ್ಲಿ ವಾರ್ ರೂಮ್ ಆರಂಭಿಸಲು ಬಿಜೆಪಿ ಭಿನ್ನಮತೀಯರ ಮುಖಂಡರ ಬಣ ತೀರ್ಮಾನಿಸಿದೆ. ಜೊತೆಗೆ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ನಡೆಸುತ್ತಿರುವ ಪರೋಕ್ಷ ಹೋರಾಟದ ಒಂದು ಭಾಗವೇ ಎಂದು ಪ್ರಶ್ನೆಗಳು ಕೇಳಿ ಬರ್ತವೆ. ಇಲ್ಲಿ ಬಿಜೆಪಿ ಚಿಹ್ನೆಯ ಅಡಿ ಹೋರಾಟ ನಡೆಸಲು ಮುಂದಾಗಿದ್ದು, ವಾರ್ ರೂಮ್ ಮೂಲಕ ರಾಜ್ಯದಲ್ಲಿ ಉಗ್ರ ಚಟುವಟಿಕೆಗಳಿಗೆ ಬೆಂಬಲ ನೀಡುವವರು ಪಾಕಿಸ್ತಾನ ಪ್ರಜೆಗಳು ಬಾಂಗ್ಲಾದೇಶದವರ ಬಗ್ಗೆ ಸಮಗ್ರ ಮಾಹಿತಿ ಕ್ರೋಢೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಒದಗಿಸಲು ನಿರ್ಧರಿಸಲಾಗಿದೆ ಎನ್ನಲಾಗ್ತಿದೆ. ಇನ್ನು ಈ ಅಭಿಯಾನದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಇತರೆ ಮುಖಂಡರು ಭಾಗಿಯಾಗಿದ್ದಾರೆ ಎಂಬ ಮಾಹಿತಿ ಬಂದಿದೆ. ರಾಜ್ಯದಲ್ಲಿ ನೆಲೆಸಿರುವ ಪಾಕ್ ಮತ್ತು ಬಾಂಗ್ಲಾದ ಅಕ್ರಮ ವಲಸಿಗರ ವಿರುದ್ಧ ಮಾಹಿತಿಯನ್ನ ನೀವೇನಾದ್ರೂ ನೀಡಬೇಕು ಎಂದುಕೊಂಡ್ರೆ ಯಾವ ನಂಬರ್ಗೆ ಕರೆ ಮಾಡಬೇಕು ಎನ್ನುವುದಾದ್ರೆ ಈ ಕೆಳಗಡೆ ಇದೆ ನೋಡಿ. 9035675734 ಮತ್ತು 8217686764 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನ ನೀವು ನೀಡಬಹುದು ಎಂದು ಮಾಜಿ ಸಚಿವ ಅರವಿಂದ ಲಿಂಬಾವಳಿ ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅರವಿಂದ ಲಿಂಬಾವಳಿ, ಕಾಶ್ಮೀರದಲ್ಲಿ ನಡೆದ ದಾಳಿ ವಿಚಾರದಲ್ಲಿ ದೇಶದ ಜನರ ಆಕ್ರೋಶ ಹೆಚ್ಚಾಗಿದೆ. ಕೇಂದ್ರದ ಎಲ್ಲಾ ನಿರ್ಧಾರಕ್ಕೆ ಪ್ರತಿಪಕ್ಷಗಳು ಸಹ ಬೆಂಬಲವನ್ನ ನೀಡುತ್ತಿದೆ. ಇದು ಒಗ್ಗಟ್ಟಿನ ಸಂಕೇತ. ಪಾಕಿಸ್ತಾನದವರು ದೇಶದಲ್ಲಿ ಇದ್ರೆ ಹಿಂತಿರುಗುವಂತೆ ಕೇಂದ್ರ ಹೇಳಿದೆ. ಆದ್ರೆ ರಾಜ್ಯದಲ್ಲಿಯೂ ಕೂಡ ಪಾಕಿಸ್ತಾನಿ ಬಾಂಗ್ಲಾದೇಶಿಗರು ಇದ್ದಾರೆ. ಇವರ ಬಗ್ಗೆ ಮಾಹಿತಿ ಪಡೆಯಲು ವಾರ್ ರೂಮ್ ಆರಂಭಿಸಲು ತೀರ್ಮಾನಿಸಿದ್ದೇವೆ. ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿಗರು ಹಾಗೂ ಬಾಂಗ್ಲಾದವರನ್ನ ರಾಜ್ಯದಿಂದ ಹೊರ ಹಾಕಬೇಕು. ಹೋಟೆಲ್, ಅಪಾರ್ಟ್ಮೆಂಟ್ ನಲ್ಲಿ ಸೆಕ್ಯೂರಿಟಿ ಸೇರಿ ವಿವಿಧ ಕೆಲಸಗಳನ್ನ ಮಾಡಿಕೊಂಡು ಅವರು ರಾಜ್ಯದಲ್ಲಿ ನೆಲೆಸಿದ್ದಾರೆ. ಇಂತಹವರನ್ನೆಲ್ಲ ಪತ್ತೆ ಮಾಡಿ ಹೊರ ಹಾಕಲೇಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಒಟ್ಟಾರೆ ಈ ಮೂಲಕ ಬಿಜೆಪಿಯು ಶುರು ಮಾಡಿರುವ ಈ ವಾರ್ ರೂಮ್ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತದೆ ಮತ್ತು ಇದು ಕೇಂದ್ರಕ್ಕೆ ಎಷ್ಟು ಸಹಾಯಕಾರಿಯಾಗಲಿದೆ ಎಂದು ಮುಂದಿನ ಬೆಳವಣಿಗೆಯಲ್ಲಿ ತಿಳಿಯೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.